ಒಂದು ಧ್ವನಿ 6 ದಶಕಗಳ ಕಾಲ ಕೋಟ್ಯಂತರ ಜನರ ಹೃದಯವನ್ನು ಸ್ಪರ್ಶಿಸಿತು. 48,000ಕ್ಕೂ ಹೆಚ್ಚು ಹಾಡುಗಳು, 20ಕ್ಕೂ ಹೆಚ್ಚು ಭಾಷೆಗಳು, 4 ರಾಷ್ಟ್ರೀಯ ಪ್ರಶಸ್ತಿಗಳು. ಸರಳತೆ, ವಿನಯ ಮತ್ತು ಅದ್ಭುತ ಪ್ರತಿಭೆಯಿಂದ ಭಾರತೀಯ ಸಂಗೀತ ಲೋಕದಲ್ಲಿ ಅಳಿಸಲಾಗದ ಗುರುತು ಮೂಡಿಸಿದ ಗಾನಕೋಗಿಲೆ ಎಸ್ ಜಾನಕಿಯಮ್ಮ ಅವರ ಜೀವನಕಥೆ. 1938ರ ಏಪ್ರಿಲ್ 23ರಂದು ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ಪಲ್ಲಪಟ್ಟಳ ಎಂಬ ಪುಟ್ಟ ಗ್ರಾಮದಲ್ಲಿ ಸಿಸ್ಲಾ ಜಾನಕಿ ಜನಿಸಿದರು. ಸಂಗೀತದ ಬಗ್ಗೆ ಅಪಾರ ಆಸಕ್ತಿ ಹೊಂದಿದ್ದ ಕುಟುಂಬದಲ್ಲಿ ಜನಿಸಿದ ಜಾನಕಿಯವರಿಗೆ ಬಾಲ್ಯದಲ್ಲೇ ಸಂಗೀತದ ಬೀಜ ಬಿತ್ತಲಾಯಿತು. ಚಿಕ್ಕ ವಯಸ್ಸಿನಲ್ಲೇ ಜಾನಕಿಯಮ್ಮ ಎಲ್ಲರ ಮುಂದೆ ಹಾಡುತ್ತಿದ್ದರು. ಅವರ ಮಧುರ ಧ್ವನಿ ಕೇಳಿದ ಕುಟುಂಬದವರು, ಸಂಬಂಧಿಕರು ಮತ್ತು ಊರಿನ ಜನರು ಆಶ್ಚರ್ಯಪಟ್ಟು ಮೆಚ್ಚಿಕೊಳ್ಳುತ್ತಿದ್ದರು. ಆ ಚಿಕ್ಕ ಹುಡುಗಿಯೇ ಒಂದು ದಿನ ಭಾರತದ ಶ್ರೇಷ್ಠ ಗಾಯಕಿಯಾಗುತ್ತಾರೆ ಎಂದು ಯಾರೂ ಊಹಿಸಿರಲಿಲ್ಲ. ಜಾನಕಿಯವರು ನಾದಸ್ವರ ವಿದ್ವಾನ್ ಪೈಡಿಸ್ವಾಮಿ ಅವರ ಬಳಿ ಸಂಗೀತದ ಮೂಲಭೂತ ತರಬೇತಿ ಪಡೆದರು. ಅವರು ಪ್ರತಿದಿನ ಶ್ರದ್ಧೆಯಿಂದ ಅಭ್ಯಾಸ ಮಾಡುತ್ತಿದ್ದರು. ಆ ಕಠಿಣ ಪರಿಶ್ರಮವೇ ಮುಂದೆ ಅವರ ಯಶಸ್ಸಿನ ಬುನಾದಿಯಾಯಿತು. 1950ರ ದಶಕದಲ್ಲಿ ತಮ್ಮ ಕನಸನ್ನು ನನಸಾಗಿಸಲು ಜಾನಕಿಯವರು ಮದ್ರಾಸ್ ನಗರಕ್ಕೆ ತೆರಳಿದರು. ಅವಕಾಶಗಳು ಸುಲಭವಾಗಿ ಸಿಗಲಿಲ್ಲ, ಆದರೆ ಅವರ ಆತ್ಮವಿಶ್ವಾಸ ಮಾತ್ರ ಎಂದಿಗೂ ಕುಗ್ಗಲಿಲ್ಲ. ಕೊನೆಗೂ ಪ್ರಸಿದ್ಧ AVM ಸ್ಟುಡಿಯೋದಲ್ಲಿ ಅವರಿಗೆ ಅವಕಾಶ ದೊರೆಯಿತು. ಅವರ ಧ್ವನಿ ಕೇಳಿದ ಸಂಗೀತ ನಿರ್ದೇಶಕರು ಹೊಸ ಪ್ರತಿಭೆಯನ್ನು ಗುರುತಿಸಿದರು. ಇದೇ ಅವರ ಸಂಗೀತ ಜೀವನದ ಮಹತ್ವದ ತಿರುವಾಯಿತು. 1957ರಲ್ಲಿ ಜಾನಕಿಯವರು ಮೊದಲ ಬಾರಿಗೆ ಚಿತ್ರಗೀತೆಯನ್ನು ಧ್ವನಿಮುದ್ರಿಸಿದರು. ರೆಕಾರ್ಡಿಂಗ್ ಮುಗಿದ ಕ್ಷಣದಿಂದಲೇ ಅವರ ಧ್ವನಿ ಎಲ್ಲರ ಗಮನ ಸೆಳೆಯಲು ಆರಂಭಿಸಿತು. ಒಂದು ಹಾಡು, ಮತ್ತೊಂದು ಹಾಡು, ಹೀಗೆ ಅವರ ಗಾಯನ ದೇಶದ ವಿವಿಧ ಚಿತ್ರರಂಗಗಳಲ್ಲಿ ಕೇಳಿಸತೊಡಗಿತು. ಕೆಲವೇ ವರ್ಷಗಳಲ್ಲಿ ಅವರು ದಕ್ಷಿಣ ಭಾರತದ ಅತ್ಯಂತ ಬೇಡಿಕೆಯ ಹಿನ್ನೆಲೆ ಗಾಯಕಿಯಾದರು. ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಸೇರಿದಂತೆ 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಅವರು ಹಾಡಿದರು. ಪ್ರತಿ ಭಾಷೆಯ ಉಚ್ಚಾರಣೆ ಮತ್ತು ಭಾವವನ್ನು ಅದ್ಭುತವಾಗಿ ಹಿಡಿದಿಟ್ಟಿದ್ದ ಕಾರಣ ಲಕ್ಷಾಂತರ ಅಭಿಮಾನಿಗಳ ಮನಗೆದ್ದರು. ಕನ್ನಡ ಚಿತ್ರರಂಗದೊಂದಿಗೆ ಎಸ್ ಜಾನಕಿಯವರ ನಂಟು ವಿಶೇಷವಾಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಸೇರಿದಂತೆ ಅನೇಕ ದಿಗ್ಗಜರ ಸಿನಿಮಾಗಳಿಗೆ ಅವರು ತಮ್ಮ ಧ್ವನಿ ನೀಡಿದರು. ಅವರ ಹಾಡುಗಳು ಇಂದಿಗೂ ಕನ್ನಡಿಗರ ಮನಸ್ಸಿನಲ್ಲಿ ಜೀವಂತವಾಗಿವೆ. SP ಬಾಲಸುಬ್ರಹ್ಮಣ್ಯಂ ಅವರ ಜೊತೆ ಜಾನಕಿಯಮ್ಮ ಹಾಡಿದ ಅನೇಕ ಯುಗಳ ಗೀತೆಗಳು ಇಂದಿಗೂ ಸಂಗೀತ ಪ್ರೇಮಿಗಳ ಮೆಚ್ಚಿನ ಹಾಡುಗಳಾಗಿವೆ. ಇವರಿಬ್ಬರ ಧ್ವನಿಯ ಸಂಯೋಜನೆ ಭಾರತೀಯ ಸಂಗೀತ ಲೋಕದಲ್ಲಿ ಒಂದು ಚಿನ್ನದ ಅಧ್ಯಾಯವಾಗಿದೆ. ಸುಮಾರು 6 ದಶಕಗಳ ಸಂಗೀತ ಜೀವನದಲ್ಲಿ ಎಸ್ ಜಾನಕಿಯವರು 48,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದರು. ಇದು ಭಾರತೀಯ ಹಿನ್ನೆಲೆ ಗಾಯನ ಇತಿಹಾಸದಲ್ಲೇ ಅಪರೂಪದ ಸಾಧನೆ. ಅವರ ಅದ್ಭುತ ಗಾಯನಕ್ಕಾಗಿ 4 ಬಾರಿ ರಾಷ್ಟ್ರೀಯ ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಪ್ರಶಸ್ತಿ ಸೇರಿದಂತೆ ಅನೇಕ ರಾಜ್ಯ ಹಾಗೂ ರಾಷ್ಟ್ರೀಯ ಪ್ರಶಸ್ತಿಗಳು ಅವರಿಗೆ ಲಭಿಸಿದವು. ಆದರೂ ಅವರು ಯಾವಾಗಲೂ ವಿನಯಶೀಲರಾಗಿಯೇ ಉಳಿದರು. 2013ರಲ್ಲಿ ಭಾರತ ಸರ್ಕಾರ ಘೋಷಿಸಿದ್ದ ಪದ್ಮಭೂಷಣ ಪ್ರಶಸ್ತಿಯನ್ನು ತಡವಾಗಿ ನೀಡಲಾಗುತ್ತಿದೆ ಎಂದು ಗೌರವಪೂರ್ವಕವಾಗಿ ಸ್ವೀಕರಿಸಲಿಲ್ಲ. ಅವರ ಈ ನಿರ್ಧಾರ ದೇಶದಾದ್ಯಂತ ಚರ್ಚೆಗೆ ಕಾರಣವಾಯಿತು. ಅಪಾರ ಖ್ಯಾತಿ ಮತ್ತು ಸಾವಿರಾರು ಹಾಡುಗಳ ನಡುವೆಯೂ ಎಸ್ ಜಾನಕಿಯವರು ಅತ್ಯಂತ ಸರಳ ಜೀವನ ನಡೆಸಿದರು. ವಯೋಸಹಜ ಆರೋಗ್ಯ ಸಮಸ್ಯೆಗಳ ನಡುವೆಯೂ ಅವರು ಸಂಗೀತದ ಮೇಲಿನ ಪ್ರೀತಿಯನ್ನು ಎಂದಿಗೂ ಕಳೆದುಕೊಳ್ಳಲಿಲ್ಲ. 2026ರ ಜುಲೈ 11ರಂದು 88ನೇ ವಯಸ್ಸಿನಲ್ಲಿ ಅವರು ನಿಧನರಾದರು. ಆ ದಿನ ಭಾರತೀಯ ಸಂಗೀತ ಲೋಕ ತನ್ನ ಅಮೂಲ್ಯ ಧ್ವನಿಯನ್ನು ಕಳೆದುಕೊಂಡಿತು. ಇಂದು ಎಸ್ ಜಾನಕಿಯಮ್ಮ ನಮ್ಮೊಂದಿಗಿಲ್ಲ, ಆದರೆ ಅವರು ಹಾಡಿದ ಸಾವಿರಾರು ಅಮರ ಗೀತೆಗಳು ಎಂದೆಂದಿಗೂ ನಮ್ಮ ಹೃದಯಗಳಲ್ಲಿ ಜೀವಂತವಾಗಿರುತ್ತವೆ. ಗಾನಕೋಗಿಲೆ ಎಸ್ ಜಾನಕಿಯಮ್ಮ